ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಹೊತ್ತುಗಳಲ್ಲಿ ಲ್ಯಾಂಡ್ ಆಗಲಿರುವಂತಹ ವಿಮಾನ. ಅದಾದ ನಂತರದಲ್ಲಿ ಪ್ರಕ್ರಿಯೆಗಳು ಚುರುಕು ಪಡ್ಕೊಳ್ಳುತ್ತೆ. ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಿದ್ದಾರೆ ಎಸ್ಐಟಿ ಟೀಮ್ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲಿದ್ದಾರೆ. ಏರ್ಪೋರ್ಟ್ ನಿಂದ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಎಸ್ಐಟಿ ಅಧಿಕಾರಿಗಳು. ಮೊದಲು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಕೊಂಡು ಆ ನಂತರದಲ್ಲಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಆಡಳಿತ ಮಂಡಳಿ ಅಲ್ಲಿರ್ತಕ್ಕಂತಹ ವೈದ್ಯರುಗಳಿಗೆ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದು ಎಲ್ಲಾ ರೀತಿಯಲ್ಲೂ ಕೂಡ ಈಗ ತಯಾರಾಗಿದ್ದಾರೆ. ಬಿಪಿ, ಶುಗರ್ ಇತ್ಯಾದಿ ಟೆಸ್ಟ್ಗಳನ್ನ ನಡೆಸ್ತಾರೆ. ಆ ಟೆಸ್ಟ್ಗಳನ್ನ ಮಾಡಿಕೊಂಡ ನಂತರದಲ್ಲಿ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಹೇಳಿ ಕೇಳಿ ಪ್ರಜ್ವಲ್ ರೇವಣ್ಣ ತಾನೊಬ್ಬ ಡಿಪ್ರೆಷನ್ಗೆ ಹೋಗಿದ್ದೆ, ಐಸೋಲೇಷನ್ಗೆ ಹೋಗಿದ್ದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಒಂದಷ್ಟು ಕೌನ್ಸಿಲಿಂಗ್ ಕೂಡ ಅವರಿಗೆ ಆಗಿದೆ ಅಂತೆಲ್ಲ ಹೇಳಲಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಬರ್ತಿದ್ದ ಹಾಗೆ ನೇರವಾಗಿ ಕಚೇರಿಗೆ ಕರೆದುಕೊಂಡು ಹೋಗೋದ್ರ ಬದಲಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಎಸ್ಐಟಿ ಅಧಿಕಾರಿಗಳು ಇಲ್ಲಿಯವರೆಗೂ ನಮಗಿದ್ದ ಮಾಹಿತಿಯ ಪ್ರಕಾರವಾಗಿ ನೇರವಾಗಿ ಕಚೇರಿ ಕರೆದುಕೊಂಡು ಹೋಗಬಹುದು, ನಾಳೆ ಮೆಡಿಕಲ್ ಟೆಸ್ಟ್ ಮಾಡಬಹುದು ಅಂತ. ಬಟ್ ಫಸ್ಟ್ ಅರೆಸ್ಟ್ ಆದ ನಂತರದಲ್ಲಿ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರಾ ಹೇಗೆ? ದಿವ್ಯ, ಪ್ರಮುಖವಾಗಿ ವಿದೇಶದಿಂದ ಬರ್ತಾ ಇರುವಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೊಬೇಕಿರುವಂಥದ್ದು ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಬಹಳ ಪ್ರಮುಖವಾಗಿದೆ. ಮುಖ್ಯವಾಗಿ ಪ್ರಜ್ವಲ್ ಅವರೇ ಹೇಳಿದಂಥ ಪ್ರಕಾರವಾಗಿ ಘಟನೆ ಆದ ಬಳಿಕ ನಾನು ಡಿಪ್ರೆಷನ್ಗೆ ಹೋಗಿದೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ವಿಡಿಯೋದಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಸೊ ಆ ಕಾರಣಕ್ಕಾಗಿ ಅವರ ಆರೋಗ್ಯ ಸ್ಥಿತಿಗತಿಗಳು ಹೇಗಿದೆ, ಯಾಕಂದ್ರೆ ಅವರು ವಿಚಾರಣೆಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಕಾರಣಕ್ಕಾಗಿ ರಿಸ್ಕ್ ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಅದೇ ಪ್ರೊಸೀಜರ್ ಕೂಡ ಆಗಿರುವಂಥ ಕಾರಣಕ್ಕಾಗಿ ನೇರವಾಗಿ ಇಲ್ಲಿಂದ ಅಂದ್ರೆ ಇಲ್ಲಿ ವಶಕ್ಕೆ ಪಡೆದ ನಂತರ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದ ನಂತರದಲ್ಲಿ ನೇರವಾಗಿ ಬೋರಿಂಗ್ಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇದೇ ಕಾರಣಕ್ಕಾಗಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಕೂಡ ಅಲ್ಲಿನ ಮ್ಯಾನೇಜ್ಮೆಂಟ್ ತಯಾರಿಯನ್ನು ಮಾಡ್ಕೊಂಡಿರಿ. ಯಾವ ಕ್ಷಣದಲ್ಲಾದರೂ ಬರ್ಬೋದು, ನೀವು ಅದಕ್ಕೆ ಬೇಕಾದಂಥ ತಯಾರಿಗಳಂದ್ರೆ ಮೆಡಿಕಲ್ ಟೆಸ್ಟ್ಗೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಂಡಿರಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೇರವಾಗಿ ಇಲ್ಲಿಂದ ಇಮಿಗ್ರೇಷನ್ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳಿಗೆ ಅವರನ್ನು ಹ್ಯಾಂಡ್ ಓವರ್ ಮಾಡಿದ ಕೂಡಲೇ ಇಲ್ಲಿಂದ ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಬೋರಿಂಗ್ಗೆ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಆರಂಭಿಕ ಟೆಸ್ಟ್ಗಳು BP ಇರ್ಬೋದು, ಶುಗರ್ ಚೆಕಪ್ ಇರ್ಬೋದು, ಅದೇ ರೀತಿ ಅವರ ದೇಹದ ಉಷ್ಣಾಂಶ ಇರ್ಬೋದು, ಹಾರ್ಟ್ ಬೀಟ್ ಇರ್ಬೋದು, ಅವರ ಕಂಡೀಷನ್ ಹೇಗಿದೆ ಅನ್ನುವಂಥದ್ದನ್ನ ಅರ್ಥಕೊಳ್ಳುವಂಥ ನಿಟ್ಟಿನಲ್ಲಿ ಸದ್ಯ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅದಾದ ನಂತರದಲ್ಲಿ ನೇರವಾಗಿ ಅವರು ವಿಚಾರಣೆಗೆ ಅಂದ್ರೆ CID ಅಧಿಕಾರಿಗಳೇನಿರ್ತಾರೆ ಅಥವಾ SIT ಅಧಿಕಾರಿಗಳೇನಿರ್ತಾರೆ ಅವರು ಅವರನ್ನ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಅದಾದ ನಂತರದಲ್ಲಿ ನಾಳೆ ಮತ್ತೊಮ್ಮೆ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಬಹುದು. ಯಾಕಂದ್ರೆ ಜಡ್ಜ್ ಮುಂದೆ ಅವರನ್ನ ತೆಗೆದುಕೊಂಡು ಹೋಗೋದಕ್ಕಿಂತ ಮುನ್ನ ಮತ್ತೊಮ್ಮೆ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ವಿದೇಶದಿಂದ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಅಂಶ, ಜೊತೆಗೆ ಅವರ ಆರೋಗ್ಯ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನ ಅರ್ಥಕೊಳ್ಬೇಕಿರುವಂಥ ಕಾರಣಕ್ಕಾಗಿ ಸದ್ಯ ಅಧಿಕಾರಿಗಳು ನೇರವಾಗಿ ವಿಮಾನ ನಿಲ್ದಾಣದಿಂದ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿ ಟೆಸ್ಟ್ ಅನ್ನ ಮಾಡಿಸಿ ಆ ಬಳಿಕ ವಾಪಸ್ ಕಸ್ಟಡಿಗೆ ತೆಗೆದುಕೊಂಡು ಬಂದು ವಿಚಾರಣೆಯನ್ನು ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ದಿವ್ಯಾ, ರೈಟ್ ರಾಘು, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸದ್ಯ ಮಧುಕೃಷ್ಣ, ಕ್ಷಣ ಕ್ಷಣಕ್ಕೂ ಅಲ್ಲಿ ಪೊಲೀಸರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸೊ ಅಂದ್ರೆ ಇನ್ನೇನು ಅವರ ಆಗಮನ ಸಮೀಪಿಸ್ತಾ ಇದ್ದ ಹಾಗೆ ಪೊಲೀಸರ ಎಂಟ್ರಿ ಹೆಚ್ಚಾಗ್ತಿರೋದನ್ನ ಗಮನಿಸ್ತಾ ಇದ್ರೆ ಏನ್ ಸೂಚಿಸ್ತಾ ಇದೆ ಇದು? ಸ್ಥಳೀಯ ಪೊಲೀಸರ ಸಹಕಾರವನ್ನ ಹೆಚ್ಚು ಬಯಸ್ತಾ ಇದ್ದಾರಾ ಈ ಸಂದರ್ಭದಲ್ಲಿ? ಖಂಡಿತ ಜೀವ ಜ್ಯೋತಿ, ಈಗಷ್ಟೇ ಏನು ಕೇವಲ ಬ್ಯಾರಿಕೇಡ್ ವ್ಯವಸ್ಥೆಯನ್ನಷ್ಟೇ ಮಾಡಿಕೊಂಡಿದ್ರು. ಆದರೆ ಈಗ KSRP ತುಕಡಿಯನ್ನ ಸಹ ಈಗಾಗಲೇ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. KSRP ತುಕಡಿಯ ಪೊಲೀಸರು ಕೂಡ ಈಗ ಏರ್ಪೋರ್ಟ್ ಟರ್ಮಿನಲ್ 2 ನ ಆಗಮನ ಹೊರಬರುವಂತಹ ದ್ವಾರ, ಪ್ರಮುಖ ದ್ವಾರ ಏನಿದೆ ಅಲ್ಲಿಗೆ ಬಂದಿರುವಂಥದ್ದು. ಅದರ ಜೊತೆಗೆ ಸ್ಥಳೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಯ ಪೊಲೀಸರು ಏನಿದೆ ಅವರು ಕೂಡ ಅವರ ಜೊತೆಯಲ್ಲಿ ಈಗ ಬಂದಿರುವಂಥದ್ದು. ಅವರೆಲ್ಲರೂ ಕೂಡ ಈಗ ಸಾಲಗಟ್ಟಿ ಏನು ಪ್ರವೇಶ ದ್ವಾರದ ಮುಂಭಾಗ ಇದೆ, ಪ್ರಯಾಣಿಕರು ಹೊರಬರುವಂತಹ ಜಾಗ ಇದೆ, ಬ್ಯಾರಿಕೇಡ್ ಅನ್ನ ಮಾಡಿಕೊಂಡಿರುವಂತಹ ಜಾಗದಲ್ಲಿ, ಖಾಲಿ ಜಾಗ ಪ್ರಯಾಣಿಕರು ಬರುವಂತಹ ಜಾಗದಲ್ಲಿ ಅಕ್ಕಪಕ್ಕ ಎಲ್ಲರೂ ಕೂಡ ಸಾಲಾಗಿ ನಿಂತಿರುವ
ಮಾಡ್ತಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯ ಪ್ರಯಾಣಿಕರಿಗೆ ಡಿಸ್ಟರ್ಬ್ ಆಗಬಾರ್ದು, ಬಂದಂತಹ ಸಂದರ್ಭದಲ್ಲಿ ಯಾರು ಕೂಡ ಮುನ್ನುಗ್ಗಿ ಮುಂದಗಡೆ ಹೋಗಬಾರ್ದು ಅನ್ನೋಂಥ ರೀತಿಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ತಾ ಇದ್ರೆ ಇದು ಪ್ರಜ್ವಲ್ ರೇವಣ್ಣ ಬರುವಂತದ್ದು ಖಾತ್ರಿ ಆಗ್ತಿದೆ. ಇನ್ನೇನು ಕೆಲವೇ ನಿಮಿಷಗಳಷ್ಟೇ ಇದೆ. ಇಷ್ಟೊತ್ತು ಗಂಟೆಗಳು ಕಾಯ್ಬೇಕಾಯ್ತು, ಈಗ ಕೆಲವು ನಿಮಿಷಗಳಿಗೆ ಅದು ಬರ್ತಾ ಇದೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಕೂಡ 12 ಗಂಟೆ ಸುಮಾರಿಗೆ ಈ ಒಂದು ಟರ್ಮಿನಲ್ 2 ನ ಮುಂಭಾಗ ಬರುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಕೂಡ ಪೊಲೀಸರು ತಮ್ಮ ಭದ್ರತೆಯನ್ನು ಹೆಚ್ಚಿಸಿಕೊಳ್ತಾ ಇರುವಂತದ್ದು. ಹಾಗಾಗಿ ಕೇವಲ ಇದು ಪ್ರವೇಶ ದ್ವಾರದ ಆಗಮನ ದ್ವಾರದ ಇಲ್ಲಿ ಮಾತ್ರ ಅಷ್ಟೇ ಅಲ್ಲ, ಮತ್ತೊಂದು ಕಡೆ VIP ಎಂಟ್ರೆನ್ಸ್ ಏನಿದೆ, ಹೊರಬರುವಂತಹ ದಾರಿ ಏನಿದೆ ಎಕ್ಸಿಟ್, ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡ್ಕೊಳ್ತಾ ಇದ್ರೆ. ಆದ್ರೆ ಈಗಿರುವಂತಹ ಗೊಂದಲ ಏನಿದೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣನ ಅವರು ಬಂದಂತಹ ಸಂದರ್ಭದಲ್ಲಿ ಅವರ ಬಂಧನ ಮಾಡುವಂತದ್ದು ಖಚಿತ. ಆದ್ರೆ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ಹೊರಗಡೆ ಯಾವ ರೀತಿ ಕರ್ಕೊಂಡ್ಬರ್ಬೇಕು ಅನ್ನೋಂಥದ್ದು, ಅದನ್ನ ಎಲ್ಲ ರೀತಿಯ ಸಾಮಾನ್ಯ ಪ್ರಯಾಣಿಕರು ಹೊರಬರುವಂತಹ ಪ್ರಮುಖ ದ್ವಾರ ಏನಿದೆ, ಹೊರಬರುವ ಅದೇ ದ್ವಾರದ ಮೂಲಕಂತರ ಅವರು ಬರ್ತಾರಾ ಇಲ್ವಾ, ಇದೊಂದು ವಿಶೇಷವಾದ ಪ್ರಕರಣ ಅಂತ ಪರಿಗಣಿಸಿ ಅವರನ್ನ VIP ದ್ವಾರದ ಮೂಲಕ ಹೊರಗಡೆ ಕರ್ಕೊಂಡ್ ಬರ್ತಾರ ಅಂತಕ್ಕಂಥದ್ದು ಈಗ ಒಂದಷ್ಟು ಗೊಂದಲ ಇದೆ. ಇವೆರಡನ್ನೂ ಬಿಟ್ಟು ಒಂದು ವೇಳೆ ಇತರೆ ಅವರ ಅಭಿಮಾನಿಗಳು ಬೇರೆಯವರೆಲ್ಲ ಜಮಾಯಿಸಿ ಇಲ್ಲಿ ಮತ್ತೆ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳ್ತೀನಿ. ನಾಗೇಶ, ಹೆಚ್ಚುವರಿ ಪೊಲೀಸರ ನಿಯೋಜನೆ ಆಗ್ತಾ ಇದೆ. ಸೊ ಅಂದ್ರೆ ಅಲ್ಲಿರ್ತಕ್ಕಂತಹ ಪ್ರಯಾಣಿಕರಿಗೆ ಅಥವಾ ಅಲ್ಲಿರ್ತಕ್ಕಂತಹ ಯಾರೇ ಸಿಬ್ಬಂದಿಗಳಿಗೆ ಕಿರಿಕಿರಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನ ಮಾಡ್ಕೊಳ್ಳಾಗ್ತಾ ಇದೆಯಾ, ಅಥವಾ ಮಾಧ್ಯಮಗಳ ಕಣ್ತಪ್ಪಿಸಿ ಗೌಪ್ಯವಾಗಿ ಕರ್ಕೊಂಡು ಹೋಗುವಂತಹ ಪ್ರಯತ್ನಗಳೇನಾದ್ರೂ ಅಲ್ಲಿ ಕಾಣಿಸ್ತಾ ಇದೆಯಾ? ದಿವ್ಯಾ, ಈಗಾಗಲೇ ಅತ್ಯಾಚಾರಿ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ. ಹಾಗಾಗಿ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲಾಗ್ತದೆ. ಪ್ರಮುಖವಾಗಿ ಬಹಳ ಮುಖ್ಯವಾದಂಥ ವಿಚಾರ ಏನೆಂದರೆ ಪ್ರಜ್ವಲ್ ರೇವಣ್ಣ ಅಭಿಮಾನಿಗಳು ಕೂಡ ಒಂದಷ್ಟು ಜನ ಇಲ್ಲಿ ಬಂದಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಅವರ ಅಭಿಮಾನಿಗಳು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರನ್ನು ಹೆಚ್ಚಿನದಾಗಿ ಭದ್ರತೆಗೆ ನಿಯೋಜನೆ ಮಾಡ್ಕೊಳ್ತಿರುವಂಥದ್ದು. ಅದರ ಜೊತೆಗೆ ನಾನು ಈಗಾಗಲೇ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ, VIP ಗೇಟ್ ಮುಖಾಂತರ ಬರಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಪ್ಲಾನನ್ನು ಕೂಡ SIT ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು. ಯಾಕಂದರೆ ಹಾಸನದಿಂದ ನಿನ್ನೆ ಬೆಳಿಗ್ಗೆ TTಗಳನ್ನು ಮಾಡಿಕೊಂಡು ಅವರ ಅಭಿಮಾನಿಗಳು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬೇರೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಜೊತೆಗೆ ಅವರ ಅಭಿಮಾನಿಗಳು ಬಂದಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಕಾರಣ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ SIT ಅಧಿಕಾರಿಗಳು ಸ್ಥಳೀಯ ಪೊಲೀಸರನ್ನ ಹೆಚ್ಚಿನದಾಗಿ ಭದ್ರತೆಗೆ ನಿಯೋಜನೆ ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ದಿವ್ಯಜ್ಯೋತಿ. ಓಕೆ ನಾಗೇಶ್, ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ನಿರೀಕ್ಷೆಯಂತೆ ಒಂದಷ್ಟು ಬೆಂಬಲಿಗರು ಬರಬಹುದು, ಅವ್ರನ್ನ ನೋಡ್ಲಿಕ್ಕೋ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೋ ಅಂತ. ಆದ್ರೆ ಅಲ್ಲಿ ವೆಲ್ಕಮ್ಮು ಮತ್ತೊಂದು ಇದು ಯಾವುದಕ್ಕೂ ಕೂಡ ಅವಕಾಶ ಇರಲ್ಲ ಅನ್ನೋದು ಅವರಿಗೂ ಕೂಡ ಅರಿವಿರಬೇಕು. ಕಾರಣ SIT ಅವ್ರನ್ನ ಅರೆಸ್ಟ್ ಮಾಡಿಕೊಳ್ಳುತ್ತೆ, ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋಗುತ್ತೆ. ಪ್ರಜ್ವಲ್ ವಿಡಿಯೋದಲ್ಲಿ ಹೇಳ್ಕೊಂಡ ಹಾಗೆ ನಾಳೆ ಅವರು 10 ಗಂಟೆಗೆ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಸನ್ನಿವೇಶ ಇದ್ದಿದ್ರೆ ಅದು ಬೇರೆ ಚಿತ್ರಣ ಇರ್ತಾ ಇತ್ತು. ಬಟ್ ಇಲ್ಲಿ ಅರೆಸ್ಟ್ಗೆ ಎಲ್ಲ ತಯಾರಿಗಳು ಆಗಿರೋದ್ರಿಂದ ಅಭಿಮಾನಿಗಳಿಗೆ ಅವರು ಕೈ ಬೀಸೋದು ಅಥವಾ ಇವ್ರ ಜೈಕಾರ ಹಾಕೋದು ಮತ್ತೊಂದು ಮಗದೊಂದು ಅದು ಯಾವುದಕ್ಕೂ ಕೂಡ ಅವಕಾಶಗಳು ಇರಲ್ಲ. ಒಂದಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ.